ನಮ್ಮ ನಿಲುವು ಜನರ ಜೊತೆಗೆ. ಕಾಂಗ್ರೆಸ್ಸಿನ ಆಂತರಿಕ ಕಲಹದಲ್ಲಿ ನಮ್ದೇನು ನಿಲುವಿಲ್ಲ. ಅವರು ಅಧಿಕಾರ ದಾಹ, ಕಾಂಗ್ರೆಸ್ಸಿಗೆ ಇರುವಂತ ಅಧಿಕಾರ ದಾಹ ಮತ್ತು ಇಡೀ ಭಾರತದಲ್ಲಿ ಎಲ್ಲ ಕಡೆ ಸೋಲು ಅನುಭವಿಸಿದ ಮೇಲೆ ಹೈಕಮಾಂಡ್ ಆಗಿ ಉಳಿದಿಲ್ಲ. ಹೀಗಾಗಿ ಈ ಅಧಿಕಾರ ದಾಹದ ಆಟ ಮುಂದುವರಿತಿದೆ. ಎಲ್ಲಿ ನಮಗೇನು ಚಿಂತೆ ಅಂದ್ರೆ ಇವರು ಅಧಿಕಾರ ದಾಹದ ಆಟದಲ್ಲಿ ರಾಜ್ಯ ಹಾಳಾಗಿ ಹೋಗ್ತದಲ್ಲ ಅಂತ. ರಾಜ್ಯ ಹಾಳಾಗಿ ಹೋಗುತ್ತೆ, ರೈತರು ಹಾಳಾಗ್ತಾ ಇದ್ದಾರೆ, ಜನಸಾಮಾನ್ಯರು ಹಾಳಾಗ್ತಾ ಇದ್ದಾರೆ. ಇವತ್ತು ಶಿಕ್ಷಣ ಸಚಿವರು ಒಂದು ಸ್ಟೇಟ್ಮೆಂಟ್ ನೋಡಿದ್ರ, 3 ಬಾರಿ SSLC ಪರೀಕ್ಷೆ ಮಾಡೋದು, ಮಾರ್ಕ್ಸ್ ಕಮ್ಮಿ ಮಾಡೋದು ಜನ ಒಪ್ಕೊಂಡಿದ್ದಾರೆ ಅಂತ. ಅಂದ್ರೆ ಯಾವ ಗುಣಮಟ್ಟದ ಶಿಕ್ಷಣ ಮತ್ತು ಆಡಳಿತ ಎರಡೂ ಈ ರಾಜ್ಯದಲ್ಲಿ ಆಗಿದೆ. ನಮಗೆಲ್ಲ ನಿಜವಾಗ್ಲೂ ಕೂಡ ಈ ಕರ್ನಾಟಕದ ಹಿಂದಿನ ರಾಜ್ಯದ ಪ್ರಗತಿ ವೈಭವವನ್ನು ನೋಡಿದವ್ರಿಗೆ ಬಹಳ ನಾಚಿಕೆ ಆಗ್ತಾ ಇದೆ, ನಿರಾಶೆ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರು ಇಷ್ಟು ಹಿರಿಯ ರಾಜಕಾರಣಿಗಳು ಈ ಸ್ಥಿತಿಗೆ ತಮ್ಮ ಆಡಳಿತವನ್ನ ಕುಸಿಯಲು ಬಿಡಬಾರ್ದಾಗಿತ್ತು. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಅವರು ಅಸಹಾಯಕರಾಗಿದ್ದಾರೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಏನೋ ಈಗ ತಾನೇ ಮುಖ್ಯಮಂತ್ರಿ ಆಗಿದವರು ನಾನು 5 ವರ್ಷ ಮುಖ್ಯಮಂತ್ರಿ ಇರ್ತೀನಿ, 5 ವರ್ಷ ಮುಖ್ಯಮಂತ್ರಿ ಅಂತ ಎದೆ ಬಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಅಂದ್ರೆ ನಿಜವಾಗ್ಲೂ ಕೂಡ ಅವರ ರಾಜಕೀಯ ಜೀವನದ ಅತ್ಯಂತ ಕೆಟ್ಟ ದಿನಗಳು ಅಂತ ನಂಗೆ ಅನಿಸ್ತದೆ. ನಿಮ್ಮ ಪ್ರಕಾರವಾಗಿ ಬಿಟ್ಟುಕೊಡಬಹುದಾ ಸಿದ್ದರಾಮಯ್ಯ? ಅಲ್ಲ, ನನಗೆ ಗೊತ್ತಿಲ್ಲ. ತಾವು ಮೈಸೂರಿನವರು, ಸಿದ್ದರಾಮಯ್ಯ ನನಗಿಂತ ಚೆನ್ನಾಗಿ ಬಲ್ರು, ಬಹಳ ವರ್ಷ ನೋಡಿದೀವಿ. ಆದ್ರೆ ಸಿದ್ದರಾಮಯ್ಯ, ನಾನು ಒಂದು ಹಿಂದನೇ ಪತ್ರಿಕಾ ಹೇಳಿಕೆಯಲ್ಲಿ ಹೇಳಿದ್ದೆ, ಒರಿಜಿನಲ್ ಸಿದ್ದರಾಮಯ್ಯ ಇದ್ದರೆ ಅವರು ರೆಬೇಲಿಯನ್, ಹಂಗೆ ಸುಲಭವಾಗಿ ಬಿಟ್ಕೊಡಲ್ಲ. ಒರಿಜಿನಲ್ ಸಿದ್ದರಾಮಯ್ಯ ಇದ್ರೆ, ಕಾಂಪ್ರಮೈಸ್ ಸಿದ್ದರಾಮಯ್ಯ ಇದ್ರೆ ಏನ್ ಬೇಕಾದ್ರೂ ಹಾಕ್ಬೋದು. ಸೊ ಈಗ ಪರೀಕ್ಷೆ ಇರುವಂತದ್ದು ಬೇರೆ ಯಾರ್ದು ಅಲ್ಲ, ಸಿದ್ದರಾಮಯ್ಯವರ ಪರೀಕ್ಷೆ. ವೆದರ್ ತಮ್ಮ ಹಳೆಯ ಗಟ್ಟಿತನವನ್ನ ಉಳಿಸಿಕೊಂಡಿದ್ದಾರೋ, ಆ ಬಲ ಅವರಲ್ಲಿ ಇದೆಯೋ, ಅಥವಾ ಕಾಂಪ್ರಮೈಸ್ ಆಗಿ ಆ ಬಲ ಕಳ್ಕೊಂಡಿರೋ ಸಿದ್ದರಾಮಯ್ಯ ಅನ್ನೋದು ಈ ಪ್ರಸಂಗದಲ್ಲಿ ಗೊತ್ತಾಗ್ತದೆ. ಅವರ ಆಡಳಿತ ಮಾತ್ರ ಬಹಳ ದೊಡ್ಡ ಬದಲಾವಣೆ ಆಗಿದೆ. ನಾನು ಹೇಳಿದ್ನಲ್ಲ, ಅತ್ಯಂತ ತೆಳಹಂತಕ್ಕೆ ಮುಟ್ಟಿದೆ. ಪ್ರಗತಿ ಇಲ್ಲ, ಭ್ರಷ್ಟಾಚಾರ ಇದೆ, ಸೌಜನ್ಯ ಪಕ್ಷಪಾತ ಇದೆ. ನಾವು ಮೊದಲಿನ ಅವರ ಒಂದು 5 ವರ್ಷಕ್ಕೂ ಈ ವರ್ಷಕ್ಕೂ ಬಹಳ ವ್ಯತ್ಯಾಸ ಇದೆ. ಸಿದ್ದರಾಮಯ್ಯ 1 and ಸಿದ್ದರಾಮಯ್ಯ 2 ಅಂತ ನಾನು ಪ್ರಾರಂಭದಲ್ಲೇ ಹೇಳಿದ್ದೆ. ಬಹಳ ಅಧಿಪತನಕ್ಕೆ ಹೋಗಿದೆ. ನೋಡಿ, ನಮ್ಮ ಮೇಲೆ 40% ಆಡಳಿತ ಮಾಡಿದ್ದು ಶುದ್ಧ ಸುಳ್ಳು ಅಂತ ಆಗಿದೆ. ಅವರೆಲ್ಲ ಕಮಿಷನ್ನಲ್ಲೇ, ಜುಡಿಷಿಯಲ್ ಕಮಿಷನ್ನಲ್ಲೇ ಹೇಳಿದ್ದಾರೆ ಈ ತರ ಪ್ರಸಂಗಗಳು ಇಲ್ಲ ಅಂತ. ಅದು ರಾಜಕೀಯ ಪ್ರೇರಿತವಾಗಿರುವಂತಹ ಕಾಂಟ್ರಾಕ್ಟರ್ ಅವತ್ತು ಮಾಡಿದ್ರು. ನಾನು ಮುಖ್ಯಮಂತ್ರಿ ಆಗುವ ಪ್ರಾರಂಭದ ಮುಂಚೆನೆ ಮಾಡಿದ್ರು. ನಾವು ಅದಕ್ಕೆ ಬಹಳಷ್ಟು ಲೋಕಾಯುಕ್ತರು ತನಿಖೆ ಮಾಡಿ ಏನ್ ಬೇಕಾದ್ರೂ ಮಾಡಿ ಅಂದ್ರು ಕೂಡ ಅವ್ರು ಪ್ರಚಾರ ಮಾಡಿದ್ರು ಇಲೆಕ್ಷನ್ದಲ್ಲಿ. ಈಗ ಪರಿಸ್ಥಿತಿ ಕಾಂಟ್ರಾಕ್ಟರ್ ಹೇಳ್ತಾ ಇದ್ದಾರೆ, PWD ಇರಿಗೇಷನ್ ಕಾಂಟ್ರಾಕ್ಟರ್ ಹೇಳ್ತಾರೆ 80% ಆಗಿದೆ ಅಂತ. ಎಲೆಕ್ಟ್ರಿಕ್ ಕಾಂಟ್ರಾಕ್ಟರು ಮೀಟರ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾರೆ. ಎಲ್ಲ ಇದು ಹೊರಗುತ್ತಿಗೆದಾರರ ರಿಕ್ರೂಟ್ಮೆಂಟ್ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತಾರೆ. ಟೀಚರ್ ರಿಕ್ರೂಟ್ಮೆಂಟ್ ಭ್ರಷ್ಟಾಚಾರ ಆಗಿದೆ ಅಂತಾರೆ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಸರ್, ಈಗ ಎತ್ತಿಂದ ಅವರು ಉತ್ತರ ಕರ್ನಾಟಕದ ಶಾಸಕರನ್ನ ಭೇಟಿ ಮಾಡ್ತಾ ಇದ್ದಾರೆ, ಕುದುರೆ ವ್ಯಾಪಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಲ್ಲ, ಅದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡಕ್ಕಾಗಲ್ಲ. ಆದ್ರೆ ಇಷ್ಟು ಮಾತ್ರ ನಿಜ, ಕಾಂಗ್ರೆಸ್ಸಿನ ಅತ್ಯಂತ ಅತಿ ದೊಡ್ಡ ನಾಯಕರು ಶಾಸಕರನ್ನ ಒಲಿಸುವಂತ ಪರಿಸ್ಥಿತಿಗೆ ಬಂದಿದೆ. ಸೊ ಒಲಿಸುವಂತದ್ದೇನು ಎಲ್ಲ ಪ್ರಕ್ರಿಯೆ ಇದೆ ಅದರಲ್ಲಿ. ಹಣದಲ್ಲಿ ಖರೀದಿ ಮಾಡುವಂತ ಕೆಲಸ ಆಗ್ತಾ ಇದೆ ಅಂತ, ಹಣಬಲದಿಂದ ಖರೀದಿ ತಮ್ಮ ಪಕ್ಷದವರಿಗೆ ಹಣದ ಆಮಿಷ ಕೊಡುವಂತದ್ದಾಗ್ತಾ ಇದೆ ಅಂತ. ಅಲ್ಲ, ಅದು ಈಗ ಇಡೀ ಕಾಂಗ್ರೆಸ್ ನಿಂತಿರೋದೇ ಹಣದ ಮೇಲೆ, ಹೈಕಮಾಂಡ್ ನಿಂತಿರುವಂತದ್ದು ಹಣದ ಮೇಲೆ. ಹೈಕಮಾಂಡೇ ಹಣ ತಗೊಂಡು ತೀರ್ಮಾನ ಮಾಡುವಾಗ ಶಾಸಕರಿಗೆ ಅದೇ ದಾರಿ ಅಲ್ವ. ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ,
ಹೈಕಮಾಂಡ್ ಹೇಳಿದ್ರೆ ಮುಂದುವರಿತೇನೆ ಅನ್ನೋ ಒಂದು ಪದವನ್ನ ಇವತ್ತು ಬಳಸಿದ್ದಾರೆ. ಅದೇ ನಾನು ಹೇಳಿದ್ದು, ವೆದರ್ ಈಸ್ ದಿ ಒರಿಜಿನಲ್ ರೆಬಲ್ ಸಿದ್ದರಾಮಯ್ಯ ಅವರ ಕಾಂಪ್ರಮೈಸ್ ಸಿದ್ದರಾಮಯ್ಯ ಅಂತ ಅದು ಗೊತ್ತಾಗುತ್ತೆ. ಕಾಂಗ್ರೆಸ್ಸು ಅಧಿಕಾರ ಬಂದು ಮುಖ್ಯಮಂತ್ರಿ ಆಗುವಾಗಲೇ ಮೊದಲನೆಯ ಬಿರುಕು ಬಿಟ್ಟಿತ್ತು. ಆ ಬಿರುಕಿಗೆ ಬಹಳ ದೊಡ್ಡದಾಗಿದೆ, ಒಡೆದು ಹೋಳಾಗಿದೆ. ಇದ್ರಾಗ ಲಾಭ ನಷ್ಟ ಪ್ರಶ್ನೆನೇ ಇಲ್ಲ. ಜನ ಕಾಯ್ತಾ ಇದ್ದಾರೆ, ಯಾವಾಗ ಈ ಸರ್ಕಾರ ತೊಲಗ್ತದೋ ಅನ್ನುವಂಥದ್ದು ಕಾಯ್ತಾ ಇದ್ದಾರೆ. ಖಂಡಿತವಾಗೂ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ಬಿಹಾರ ಮಾದರಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಸರ್ಕಾರವನ್ನು ಮಾಡ್ತೇವೆ. ಸರ್, ದೇಶದಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರಕ್ಕೆ ಒಲವನ್ನು ತೋರಿಸ್ತಾ ಇರುವಂತದ್ದು ಬಿಜೆಪಿ. ಕಾಂಗ್ರೆಸ್ಸೇತರ ಸರ್ಕಾರಕ್ಕೆ ರಾಜ್ಯದಲ್ಲಿ ಅಂತ ಪರಿಸ್ಥಿತಿ ಬಂದ್ರೆ ಬಿಜೆಪಿ ಅದಕ್ಕೆ ಮುಂದಾಗುತ್ತಾ ಅಂತ? ಅಲ್ಲ, ಈಗ ನಮ್ದು ಯಾವಾಗಲೂ ಕೂಡ ಕಾಂಗ್ರೆಸ್ ವಿರುದ್ಧವೇ ನಮ್ದು ನೀತಿ ನಿಯಮ ಹೋರಾಟ ಎಲ್ಲ. ಸೊ ಅದು ಕಾಂಗ್ರೆಸ್ ತೆಗೆಯೋದಕ್ಕೆ ಏನ್ ಬೇಕು ಎಲ್ಲ ಮಾಡ್ತೀವಿ.